ಹೈ ಗೈಸ್, ಇವತ್ತು ಬಿಟ್ಕಾಯಿನಲ್ಲಿ ನಾನು $500 ಪ್ರಾಫಿಟ್ ಮಾಡಿದ್ದೀನಿ. ಅದು 30 ಮಿನಿಟ್ಸ್ ಒಳಗೆ, 30 ನಿಮಿಷದೊಳಗೆ. ಸೊ ಟುಡೇ ಇಸ್ 5th of May 2026. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದ ಲಾಜಿಕ್ ಎಂಟ್ರಿ ಬಿಹೈಂಡ್ ಮೈ ಟ್ರೇಡ್. ಸೊ ಅದಕ್ಕಿಂತ ಮುಂಚೆ ನಾನು ಯಾವ ಲೆವೆಲ್ಸಲ್ಲಿ ನಾನು ಎಂಟರ್ ಆದೆ, ಯಾವ ಲೆವೆಲ್ಸಲ್ಲಿ ಸ್ಟಾಪ್ ಲಾಸ್ ಹಾಗೆಯೇ ಟಾರ್ಗೆಟ್ ಇಟ್ಟೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಈ ಲೆವೆಲ್ಸ್ ದಟ್ ಈಸ್ 81,505 ಲೆವೆಲ್ಸಲ್ಲಿ ಸೆಲ್ ಮಾಡಿದೆ, ಶಾರ್ಟ್ ಮಾಡಿದೆ. ಸೊ ಗೈಸ್, ನಂದು ಸ್ಟಾಪ್ ಲಾಸ್ ಬಂದು ಈ ಕ್ಯಾಂಡಲ್ದು ಹೈಯಲ್ಲಿತ್ತು, ದಟ್ ಈಸ್ 81,700 ಲೆವೆಲ್ಸಲ್ಲಿ ನಂದು ಸ್ಟಾಪ್ ಲಾಸ್ ಇದ್ದಿದ್ದು. ಸೊ ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ $380 ನಂದು ಸ್ಟಾಪ್ ಲಾಸ್ ಇದ್ದಿದ್ದು. ಓಕೆನಾ? ಸೊ ಇವಾಗ ಟಾರ್ಗೆಟ್ ಬಗ್ಗೆ ಮಾತಾಡಿದ್ರೆ, ಟಾರ್ಗೆಟ್ ನೋಡಿ ಈ ಲೆವೆಲ್ಸ್ ದಟ್ ಈಸ್ 81,250 ಲೆವೆಲ್ಸ್ ಅಲ್ಲಿ ನಂದು ಟಾರ್ಗೆಟ್ ಇದ್ದಿದ್ದು, ಅಂದರೆ $510. ಓಕೆನಾ? ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಈ ಕ್ಯಾಂಡಲಲ್ಲಿ ಇಲ್ಲಿ ನಂದು ಟಾರ್ಗೆಟ್ ಹಿಟ್ ಆಗಿದೆ. ಸೊ ಲೈವ್ ಟ್ರೇಡ್ನ ಇದು ಮಾಡೋಣ ಅಂದ್ಕೊಂಡೆ, ಬಟ್ ಊಟ ಮಾಡೋಷ್ಟರಲ್ಲಿ ನಂದು ಟಾರ್ಗೆಟ್ ಹಿಟ್ ಹೋಗಿದೆ. ಸೊ ಅರೌಂಡ್ 30 ಮಿನಿಟ್ಸಲ್ಲಿ, ಅರ್ಧ ಗಂಟೆ ಒಳಗೆ ನಂದು ಟಾರ್ಗೆಟ್ ಹಿಟ್ ಹೋಗಿದೆ. ಸೊ ಬನ್ನಿ ಇವಾಗ ರೀಸನ್ ಹೇಳ್ತೀನಿ ಏನಕ್ಕೆ ಅದೇ ಜಾಗದಲ್ಲಿ ನಾನು ಎಂಟರ್ ಆದೆ ಅಂತ. ಸೊ ಗೈಸ್, ನಾನು ಲ್ಯಾಪ್ಟಾಪ್ ಆನ್ ಮಾಡಿದಾಗ ಇಲ್ಲೆಲ್ಲೋ ಇತ್ತು ಪ್ರೈಸು. ಓಕೆನಾ? ಸೊ ನಾನೇನು ಅಂದ್ಕೊಂಡೆ, ನೋಡಿ ಇದು ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ನೋಡಿ ಸಪೋರ್ಟ್ ಬ್ರೇಕ್ ಆಗಿ ಇಲ್ಲಿ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ, ಹೊರ್ತಾಯ್ತಾ, ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಇವಾಗ ಅವ್ರದ್ದು ಸ್ಟಾಪ್ ಲಾಸ್ ತಿನ್ನೋಕ್ಕೆ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದು. ಇಲ್ಲಿ ಎಕ್ಸಾಕ್ಟ್ ಹಂಗೆ ಆಗಿದ್ದು, ಅರ್ಥ ಆಯ್ತಾ? ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಈ ಬ್ರೇಕ್ ಡೌನ್ ಇದನ್ನ ಸಪೋರ್ಟಾಗಿ ಕನ್ಸಿಡರ್ ಮಾಡಿದ್ರೆ, ಸಪೋರ್ಟ್ ಬ್ರೇಕ್ ಆಯಿತು, ಸೆಲ್ಲರ್ಸ್ ಇನ್ವೈಟ್ ಆಗಿ ಟ್ರ್ಯಾಪ್ ಆದರು, ಅವ್ರದ್ದು ಸ್ಟಾಪ್ ಲಾಸ್ ತಿಂದು. ಓಕೆನಾ? ಸೊ ನಾನು ಈ ಲೆವೆಲ್ಸಲ್ಲಿ ನೋಡಬೇಕಾದ್ರೆ ಏನು ಅಂದ್ಕೊಂಡೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಓಕೆನಾ? ಈ ಪಾರ್ಟ್ ಬಿಟ್ಬಿಡಿ ನೀವು ಫಸ್ಟು. ಓಕೆನಾ? ಈ ಪಾರ್ಟಲ್ಲಿ ನಾನು ನೋಡ್ತಿದ್ದಾಗ ಏನಾಯಿತು, ಸೊ ಪ್ರೈಸು ಅಪ್ವರ್ಡ್ ಮೂಮೆಂಟಮಲ್ಲಿದೆ. ನೆಕ್ಸ್ಟ್ ಏನಾಗುತ್ತೆ, ಒಂದು ಡಿಪ್ ಕೊಟ್ಟು ವಾಪಸ್ ಮೇಲೆ ಹೋಗ್ಬೋದು. ಸೊ ಅಪ್ ಟ್ರೆಂಡ್ ಹೆಂಗೆ ಸ್ಟಾರ್ಟ್ ಆಗೋದಂದರೆ, ಇದು ಅಪ್ ಮೂವ್, ಒಂದು ರೀಟ್ರೇಸ್ಮೆಂಟ್, ಹಾಗೆಯೇ ಅಪ್ ಮೂವ್, ಇದೇ ಥರ ಅಲ್ವಾ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋದು. ಸೊ ನಾನೇನು ಮಾಡಿದೆ, ಫಿಬೋನಚಿ ಹಾಕ್ತೆ. ನೋಡಿ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಚಿ ಹಾಕ್ತೆ. ಸೊ ನಂದು ಗೋಲ್ಡನ್ ರೇಷಿಯೋ ಝೋನ್ ಇಲ್ಲೆಲ್ಲಾದರೂ ಬಂದರೆ ಬೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಪ್ರೈಸ್ ಬಂತು ಆ ಲೆವೆಲ್ಸ್ ಹತ್ರ, ಬಟ್ ನನಗೆ ಇಲ್ಲಿ ಯಾವುದೇ ಥರ ಎಂಟ್ರಿ ಎಲ್ಲೂ ಸಿಗಲಿಲ್ಲ ನನಗೆ. ಓಕೆನಾ? ಸೊ ನಾನೇನು ಮಾಡ್ತೀನಿ ಅಂದರೆ, ಪ್ರೈಸ್ ಏನಾದರೂ ಫಿಬೋನಾಚಿ ಲೆವೆಲ್ಸ್ ಹತ್ರ ಬಂತು ಅಂದರೆ, ಒಂದು ಇನ್ಸೈಡ್ ಕ್ಯಾಂಡಲ್ ಅದೇ ಲೆವೆಲ್ಸ್ ಹತ್ರ ನಾನು ಹುಡುಕ್ತೀನಿ, ಆ ಲೆವೆಲ್ಸ್ ಹತ್ರನೇ ಒಂದು ಇನ್ಸೈಡ್ ಕ್ಯಾಂಡಲ್ ಹುಡುಕ್ತೀನಿ. ಸೊ ಇಲ್ಲೆಲ್ಲೂ ಆ ಥರ ಸಿಗಲಿಲ್ಲ. ಸೊ ಆಪರ್ಚುನಿಟಿ ಮಿಸ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಿದೆ, ಪ್ರೈಸ್ ವಾಪಸ್ ಇದೇ ಝೋನ್ ಹತ್ರ ಬಂತಲ್ವಾ. ನೋಡಿ ಈ ಝೋನ್ ಹತ್ರ ಏನಾಯ್ತಪ್ಪ ಅಂದರೆ, ನೋಡಿ ಈ ಝೋನ್ ಹೆಂಗೂ ರೆಸಿಸ್ಟೆನ್ಸ್ ಝೋನ್, ಅರ್ಥ ಆಯ್ತಾ? ಈ ಝೋನ್ ಹತ್ರ ನೋಡಿ ಕ್ಯಾಂಡಲ್ಸ್, ಇವೆರಡು ಕ್ಯಾಂಡಲು ವೀಕ್ ಕ್ಯಾಂಡಲ್ಸ್, ಅಂದರೆ ಬೈಯರ್ಸು ವೀಕ್ ಆದರು. ಒಂದು ರೆಸಿಸ್ಟೆನ್ಸ್ ಝೋನು, ಇನ್ನೊಂದು ಬೈಯರ್ಸ್ ವೀಕ್ ಆದರು, ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕಂದ್ರೆ, ನೋಡಿ ಇದು ಫಸ್ಟು ಟಾಪ್, ಇದು ಸೆಕೆಂಡ್ ಟಾಪ್. ನಾನಿಲ್ಲಿ ಶಾರ್ಟ್ ಮಾಡಿದ್ದು ಈ ಕ್ಯಾಂಡಲಲ್ಲಿ ಶಾರ್ಟ್ ಮಾಡಿದ್ದು, ಅರ್ಥ ಆಯ್ತಾ? ಏನಕ್ಕೆ ಶಾರ್ಟ್ ಮಾಡಿದೆ ಅಂದರೆ, ಪ್ರೈಸ್ ಇದೇನಾದರೂ ಅಪ್ ಮೂವ್ ಆಗಿದ್ರೆ ಈ ಡಿಪ್ ಆದಮೇಲೆ ಪ್ರೈಸ್ ಮೇಲೆ ಹೋಗ್ಬಿಡ್ಬೇಕಾಯಿತು. ಒಂದೇನು ಅಬ್ಸರ್ವ್ ಮಾಡಿದೆ ಅಂದರೆ, ಪ್ರೈಸು ಫಾಲ್ ಆಗ್ತಿದೆ, ರೆಡ್ ಕಲರ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತು ಫಾರ್ಮೇಷನ್ ಆಗೋಕ್ಕೆ, ಆಯಿತಾ? ಅದಲ್ದೇ ಇಲ್ಲಿ ನೀವು ನೋಡ್ಬೋದು ಈ ಕ್ಯಾಂಡಲ್, ಇದನ್ನ ಸನ್ರೈಸ್ ಸನ್ಸೆಟ್ ಅದೇನೋ ಹೇಳ್ತಾರೆ.
ಸೊ ಈ ಕ್ಯಾಂಡಲ್ ನೋಡಾದ್ಮೇಲೆ ಒಂದು ಕನ್ಫರ್ಮೇಷನ್ ಬಂತು. ಈ ರೆಡ್ ಕಲರ್ ಕ್ಯಾಂಡಲ್ ನೋಡಾದ್ಮೇಲೆ ಅಂತೂ ಡಬಲ್ ಕನ್ಫರ್ಮೇಷನ್ ಆಗೋಯಿತು ನನಗೆ. ಸೊ ಪ್ರೈಸ್ ಯಾವಾಗ ಈ ಲೈನ್ನ ಕ್ರಾಸ್ ಮಾಡ್ತು ಅಲ್ಲಿ ಶಾರ್ಟ್ ಮಾಡಿದೆ ನಾನು. ಶಾರ್ಟ್ ಮಾಡಿ ವಿತಿನ್ 30 ಮಿನಿಟ್ಸಲ್ಲಿ ನಂದು ಟಾರ್ಗೆಟ್ ಹಿಟ್ ಆಯಿತು ಪ್ರೈಸು. ಅರ್ಥ ಆಯ್ತಾ? ಸೊ ಗೈಸ್, ಅದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೋಡಿ, ಪ್ರೈಸ್ನ ನಾನು ಟಾರ್ಗೆಟು ಈ ಝೋನಲ್ಲಿ ಯಾಕೆ ಇಟ್ಟಿದೆ ಅನ್ನೋದನ್ನ ಹೇಳ್ತೀನಿ, ಓಕೆನಾ? ಸೊ ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಇದನ್ನ ಇನ್ನೊಂಚೂರು ಹಿಂದಕ್ಕೂ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರೈಸು ನೋಡಿ, ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಸೊ ಪ್ರೈಸು ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಸೇಮ್ ಇದೇ ಝೋನ್ ಹತ್ರ ಸಪೋರ್ಟಾಗಿ ಕನ್ಸಿಡರ್ ಮಾಡ್ತು. ಸೊ ಪ್ರೈಸು ಇಲ್ಲಿಂದ ಇಲ್ಲಿಗೆ ಬರ್ತಾ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ಇದೇ ಝೋನ್ ಹತ್ರ ಬರುತ್ತೆ ಅಂತ, ಅಂದರೆ ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಅದಕ್ಕೆ ಅದೇ ಝೋನ್ ಹತ್ರ ನಾನು ನಂದು ಟಾರ್ಗೆಟ್ ಇಟ್ಟಿದೆ, ಅರ್ಥ ಆಯ್ತಾ? ಸೊ ಸ್ಟಾಪ್ ಲಾಸ್ ಏನಕ್ಕೆ ಈ ಕ್ಯಾಂಡಲ್ ಮೇಲೆ ಇಟ್ಟಿದೆ ಅಂದರೆ ಈ ಲೆವೆಲ್ಸಲ್ಲಿ ಬೈ ಮಾಡ್ತಿದ್ದಂಗೆ ನಂದು ಸ್ಟಾಪ್ ಲಾಸ್ ಹೆಚ್ಚು ಕಡಿಮೆ ನೋಡಿ ಈ ಲೆವೆಲ್ಸ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿಲ್ಲ. ಸೊ ನಾನು ಚಿಕ್ಕದಾಗಲಿ ಅಂದ್ಬಿಟ್ಟು ಈ ಕ್ಯಾಂಡಲ್ದು ಹೈ ಮೇಲೆ ಇಟ್ಟಿದೆ ಸ್ಟಾಪ್ ಲಾಸ್ನ, ಅರ್ಥ ಆಯ್ತಾ? ದಿಸ್ ವಾಸ್ ಮೈ ರೀಸನ್ ಟು ಸೆಲ್ ಟುಡೇ. ಸೊ ಟುಡೇ ಐ ಹ್ಯಾವ್ ಮೇಡ್ $500 ಪ್ರಾಫಿಟ್. Okay guys, thanks for watching the video.